ಗಾಡಿಗೂ ಈ ಗಾಡಿ ಮುಂದೆ ಬರಲ್ಲ. ದುಡಿಯೋರ್ಗೆ ನಿಮ್ಗೆ ಇದು ಒಂದು ಒಳ್ಳೆ ಆಪರ್ಚುನಿಟಿ. ಟೀ ಕುಡ್ಕೊ ಬರೋ ಅಷ್ಟರಲ್ಲಿ ನಿಮ್ಗೆ ಫುಲ್ ಚಾರ್ಜ್ ಆಗೋಗ್ತದೆ. ಅದಕ್ಕೆ 110 ಕಿಲೋಮೀಟರ್ ಬರುತ್ತೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಅಜಿತ್ ಮಾತಾಡ್ತಾ ಇದ್ದೀನಿ ಇವತ್ತು. ಸೊ ಮುಂಚೆ ನೀವು ನೋಡಿರ್ಬೋದು ಎಲ್ಲಾ ತರನು ನಾನು ವಿಡಿಯೋ ಮಾಡಿದ್ದೀನಿ. ಇವಾಗ ಹೊಸದಾಗಿ ಏನ್ ವಿಡಿಯೋ ಅಪ್ಪ ಅಂದ್ರೆ ನಿಮ್ ಕಣ್ ಮುಂದೆನೆ ಗೊತ್ತಾಗ್ತಾ ಇದೆ, ಬಿಳಿ ಐರಾವತ. ಸೊ ಹೊಸದಾಗಿ OSM ಬ್ರ್ಯಾಂಡ್ ಇಂದ ಬಂದಿದೆ. ಏನಪ್ಪಾ ಇದು OSM ಅಂದ್ರೆ ಒಮೆಗಾ ಸಿಕ್ಕಿ ಮೊಬೈಲಿಟಿಯಿಂದ ಬಂದಿರೋದು. ಇದು ಬಿಫೋರ್ ಒಂದು 80 years ಹಳೆ ಕಂಪನಿ ಇದು. ಸೊ ಇವ್ರದ್ರಲ್ಲಿ ಮೇನ್ ಏನಂದ್ರೆ ಕಾರ್ಗೋ ವೆಹಿಕಲ್ ಮಾಡ್ತಾ ಇದ್ರು. ಅದಕ್ಕೆ ಮುಂಚೆ ಇದ್ರಲ್ಲಿ ಒಂದು ಟ್ವಿಸ್ಟ್ ಇದೆ ಗಾಡಿಯಲ್ಲಿ. ಅಂತದ್ ಏನಪ್ಪಾ ಟ್ವಿಸ್ಟ್ ಅಂತ ಹೇಳಿದ್ರೆ ಅದು ನಿಮ್ಗೆ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಯಾವಾಗ್ಲೂ ಸರ್ಪ್ರೈಸ್ ಅನ್ನೋದು ನಿಮ್ಗೆ ಲಾಸ್ಟ್ ಅಲ್ಲಿ ಇರಬೇಕು. ಸೆಕೆಂಡ್ ಗಾಡಿ ಬಗ್ಗೆ ನೋಡೋಣ ಬನ್ನಿ. ಅಂದ್ರೆ ಈ ವೆಹಿಕಲ್ OSM ಅಂದ್ರೆ ಏನು ಅಂತದ್ದು ಏನು ಅಂದ್ರೆ ಇದು ಒಂದು ಪ್ಯಾಸೆಂಜರ್ ಆಟೋ. ಸೊ ಇವ್ರಲ್ಲಿ ಕಾರ್ಗೋ ಗಾಡಿ ಮಾಡ್ತಾ ಇದ್ರು, ಮತ್ತೆ ಲಗೇಜ್ ಗಾಡಿ ಮಾಡ್ತಾ ಇದ್ರು. ಇವಾಗ ಪ್ರೆಸೆಂಟ್ ಗೆ ಪ್ಯಾಸೆಂಜರ್ ಬಂದಿದ್ದಾರೆ. ಯಾಕಪ್ಪ ಪ್ಯಾಸೆಂಜರ್ ಅಂದ್ರೆ, ಸೊ ಆಟೋ ನೀವು ನೋಡ್ಬೋದು ಸುಮಾರು ಡೀಸೆಲ್ CNG ಗ್ಯಾಸ್ ಹಾಕ್ಸ್ಕೊಂಡು ಓಡಿಸೋದಾಗಿರ್ಬೋದು, LPG ಗ್ಯಾಸ್ ಹಾಕೊಂಡು ಓಡಿಸೋದಾಗಿರ್ಬೋದು. ನಾರ್ಮಲ್ ಬಜಾಜ್ಗೆ ನಿಮ್ಗೆ ತಕ್ಕಂತೆ ಫುಲ್ಲು ನಿಮ್ಗೆ ಕಾಲು ಚಾಚಾ ತರ ಆಗಿರ್ಬೋದು, ಆರಾಮಾಗಿ ಇಟ್ಕೋಬಹುದು. ಸೊ ಆರಾಮಾಗಿ ನಿಮ್ಗೆ ಲೆಫ್ಟ್ ಟರ್ನ್ ಮಾಡಿದ್ರೇನೋ ಇಲ್ಲ ಹಿಂಗೆ ಇಟ್ಕೊಂಡ್ರೇನೋ ನೀವು ಆರಾಮಾಗಿ ಓಡಿಸ್ಕೋಬಹುದು. ಮತ್ತೆ ಮೂರನೇದೇನು ಅಂದ್ರೆ ಸ್ಟ್ರೆಂತ್. ಸೊ ಇವಾಗ ಬರೋ ಎಲ್ಲಾ ಗಾಡಿನೂ ನಿಮ್ಗೆ 18 ಗೇಜ್ ಕೊಡ್ತಾರೆ. 18 ಗೇಜ್ ಕೊಡ್ತಾರೆ. ಇದು 20 kg ಇದೆ. ಇದು ಹೆವಿ ಸ್ಟ್ರಾಂಗ್ ಇದೆ. ಅದಕ್ಕೆ ಗಾಡಿ ವೆಯ್ಟ್ ಇವಾಗ ನಾರ್ಮಲ್ಲಿ ನಾವು ಆಟೋ ಎತ್ತೋ ತರ ಈ ಗಾಡಿ ಎಲ್ಲ ಎತ್ತಕ್ಕಾಗಲ್ಲ. ಯಾಕಪ್ಪ ಅಂದ್ರೆ ಇದು 450 kg ಇರೋಂಥದ್ದು. ಇವಾಗ ಬೇರೆ ಗಾಡಿ ಎಲ್ಲ ಲೆಕ್ಕ ತಗೊಂಡ್ರೆ ನೀವು 300 - 320 kg ವರೆಗೂ ಬರುತ್ತೆ ಅಷ್ಟೇ. ಇದು 400 - 480 kg. ಡಿಸೈನ್ ನೋಡ್ಬೋದು. ಹಿಂದೆ ಒಂದು ಡಿಸೈನ್ ಬಂದ್ಬಿಟ್ಟು ಈ ನಾರ್ಮಲ್ ಆಟೋಗಿಂತ ತುಂಬಾ ಸ್ವಲ್ಪ ದೊಡ್ಡದು ಅಗ್ಲ ಕೊಟ್ಟಿದ್ದಾರೆ. ಸೊ LED ಲೈಟ್ಸ್ ಕೊಟ್ಟಿದ್ದಾರೆ. LED ಲೈಟ್ಸ್ ಇವಾಗ ಹಳೆ ತರ ಇದೆಲ್ಲ ನೀವು ತಾರಲ್ಲಿ ನೋಡ್ಬೋದು. ಹೊಸ ಮಹೀಂದ್ರ ತಾರಲ್ಲಿ ನೋಡಿದ್ರೆ ಈ ಸ್ಕ್ವಯರ್ ಟೈಪ್ LED ಲೈಟ್ಸ್ ಕೊಟ್ಟಿರ್ತಾರೆ. ಸೆಕೆಂಡ್ ಅಂದ್ರೆ OSM ಬ್ರ್ಯಾಂಡ್ ಲೋಗೋ ಕೊಟ್ಟಿದ್ದಾರೆ. ಸ್ಟ್ರೀಮ್ ಸಿಟಿ ಅನ್ನೋದು ಕೆಳಗಡೆ ಫಾಂಟ್ ಅಲ್ಲಿ ಟೆಕ್ಸ್ಟ್ ಮಾಡಿದ್ದಾರೆ. ಈ OSM ಅಂತ ಹೇಳ್ತಾ ಇದೀನಲ್ಲ, ಇದು ಯಾವ ಕಂಪನಿ ಜೊತೆ ಟೈ ಅಪ್ ಆಗಿದೆ, ಇದು ಆಕ್ಚುಲಿ ಏನ್ ರೇಂಜು, ಎಷ್ಟು ಪರ್ಸೆಂಟೇಜ್, ಎಷ್ಟು ಕಿಲೋಮೀಟರ್ ಓಡುತ್ತೆ, ಏನು ಎತ್ತ, ಒಂದು ಚಾರ್ಜ್ಗೆ 110 ಕಿಲೋಮೀಟರ್ ವರೆಗೂ ಹೋಗೋಂಥದ್ದು. RI ಸರ್ಟಿಫಿಕೇಟ್ ಬಂದು 140 ಕೊಟ್ಟಿದ್ದಾರೆ. ನಿಮ್ಗೆ ಆನ್ ರೋಡ್ 110 ಬರುತ್ತೆ. ಹೊಸದಾಗಿ ಈ ವೆಹಿಕಲ್ ಲಾಂಚ್ ಮಾಡಿರೋ ಕಾರಣ ಒಂದೇ ಒಂದು, 15 ನಿಮಿಷಕ್ಕೆ ಫುಲ್ ಚಾರ್ಜ್ ಆಗುತ್ತೆ. ಎಷ್ಟು ನಿಮಿಷಕ್ಕೆ ಫುಲ್ ಚಾರ್ಜ್ ಆಗುತ್ತೆ? 15 ನಿಮಿಷಕ್ಕೆ ನಿಮ್ಗೆ ಫುಲ್ ಚಾರ್ಜ್ ಆಗುತ್ತೆ. 0 ಇಂದ 100%ಗೆ ನಿಮ್ಗೆ 15 ನಿಮಿಷದಲ್ಲೇ ಫುಲ್ ಚಾರ್ಜ್ ಆಗುತ್ತೆ. ಟೀ ಕುಡ್ಕೊ ಬರೋ ಅಷ್ಟರಲ್ಲಿ ನಿಮ್ಗೆ ಫುಲ್ ಚಾರ್ಜ್ ಆಗೋಗ್ತದೆ. ಅದಕ್ಕೆ 110 ಕಿಲೋಮೀಟರ್ ಬರುತ್ತೆ. ಸೊ ನೀವು ಟೈರ್ ನೋಡಿರ್ಬೋದು, ಟೈರ್ ಅಗ್ಲ ಕೊಟ್ಟಿದ್ದಾರೆ. ಮತ್ತೆ ಜಾಕ್ ಹಾಕಕ್ಕೆ ಕೂಡ ನಿಮ್ಗೆ ಈಸಿ ಇರುತ್ತೆ. ಬೇರೆ ಗಾಡಿ ತರ ನಿಮ್ಗೆ ಕಷ್ಟ ಒಳಗಡೆ ಜಾಕ್ ಹಾಕಕ್ಕೆ ಆತರ ಇರೋದಿಲ್ಲ. ಟೈರ್ ವಿಡ್ತು ನೋಡಿ ಎಷ್ಟಿದೆ ವಿಡ್ತು ನೋಡಿ. ಸೊ ಇಷ್ಟು ಬಿಡ್ತಿರೋಂಥ ಎಲೆಕ್ಟ್ರಿಕ್ ಗಾಡಿ ಆಗಿರ್ಬೋದು, CNG ಗಾಡಿ ಆಗಿರ್ಬೋದು, ಯಾವ್ದ್ರಲ್ಲೂ ಕೊಟ್ಟಿಲ್ಲ. ಸೆಕೆಂಡ್ ಬಂದ್ಬಿಟ್ಟು ಗಾಡಿ ಸಸ್ಪೆನ್ಷನ್ ನೀವು ನೋಡ್ತಾ ಇರ್ಬೋದು. ಸಸ್ಪೆನ್ಷನ್ ಇದಕ್ಕೆ ಸೇಮ್ ಈ ರಬ್ಬರ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಇದ್ರಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ, ಎಷ್ಟೇ ನೀವು ಓಡಿಸಿ, ಇವಾಗ ನಾರ್ಮಲ್ ಸ್ಪ್ರಿಂಗ್ ಸಸ್ಪೆನ್ಷನ್ ಏನಾಗುತ್ತೆ ಅಂದ್ರೆ ಓಡಿಸ್ತಾ ಆಕ್ಷನ್ ಆಗಿ ಕಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಇಲ್ಲ ಬೆಂಡ್ ಆಗುತ್ತೆ. ಇದ್ರಲ್ಲಿ ಹಂಗಲ್ಲ, ರಬ್ಬರ್ ಇರೋದ್ರಿಂದ ನಿಮ್ಗೆ ಗೊತ್ತು ರಬ್ಬರ್ ಎಷ್ಟು ಲೈಫ್ ಬರುತ್ತೆ ಅಂದ್ರೆ. ಇವಾಗ ಹೊಸದಾಗಿ ಅಪ್ಡೇಟ್ ಬಂದಿರೋ ವೆಹಿಕಲ್ ಡೋರ್ಸ್ ಕೊಟ್ಟಿದ್ದಾರೆ. ನಿಮ್ಗೆ ಸ್ಟೈಲ್ ಆಗಿ ಮೆಟಲ್ ಡೋರ್ ಬರುತ್ತೆ. ಜಸ್ಟ್ ಒಂದು ನಾಕ್ ಮಾಡೋದಷ್ಟೇ. ಸೇಮ್ ಹಿಂಗೆ ನಿಮ್ಗೆ ಬೇರೆ ವೆಹಿಕಲ್ಗೆ ಡೋರ್ ಇರಲ್ಲ, ಇದಕ್ಕೆ ಡೋರ್ ಕೊಟ್ಟಿದ್ದಾರೆ. ನೀವು ಆರಾಮಾಗಿ ಇದ್ರಲ್ಲೂ ಅಷ್ಟೇ ನೋಡಿ, ಹೊಸ ಅಪ್ಡೇಟೆಡ್ ವರ್ಷನ್ ಅಲ್ಲೂ ನೀವು ಆರಾಮಾಗಿ ಮ್ಯಾಟ್ ಕೊಡ್ತಾರೆ. ಕಂಪ್ಲೀಟ್ ಮ್ಯಾಟ್ ರೂಫಿಂಗ್ ಸಮೇತ. ಬೇರೆ ಯಾವ್ದೇ ಗಾಡಿ ಆಗಿರ್ಬೋದು ನಿಮ್ಗೆ ರೂಫಿಂಗ್ ಬರೋದಿಲ್ಲ, ಇದ್ರಲ್ಲಿ ರೂಫಿಂಗ್ ಸಮೇತ ಕೊಡ್ತಾರೆ. ಹೇಳಿದೀನಿ ಯಾಕೆ ಈ ಗಾಡಿ ತಗೋಬೇಕು ಅಂತ ಒಂದು ಕಾರಣ. ಸೆಕೆಂಡ್, ಯಾಕೆ ಈ ಗಾಡಿ ಮಾತ್ರ ತಗೋಬೇಕು, ಇಲ್ಲ ಯಾಕೆ ಬೇರೆ ಗಾಡಿ ತಗೋಬೇಕು ಅಂದ್ರೆ, ಈ ಕಂಪನಿ ಹೊಸದಾಗಿ ಎಕ್ಸ್ಪೋನೆಂಟ್ ಅಂತ ಒಂದು ಕಂಪನಿ ಜೊತೆ ಟೈ ಅಪ್ ಆಗಿರೋ ಕಂಪನಿ. ಏನು ಈ ಕಂಪನಿ ಆತರ ಅಂದ್ಬಿಟ್ಟು ನೀವು ಬ್ಯಾಟ್ರಿ ಆಗಿರ್ಬೋದು, ಮೋಟರ್ ಆಗಿರ್ಬೋದು, ಕಂಪ್ಲೀಟು ಮೇಡ್ ಇನ್ ಬೆಂಗಳೂರು ಇದು. ಸೊ ನಮ್ಮ ಕರ್ನಾಟಕ ಅಂದ್ರೇನೆ ಒಂದು ಟಿಕ್ ಇದೆ. ವಾಯ್ಸ್ ಹೇಳೋದ್ರಲ್ಲಾಗಿರ್ಲಿ, ಅದಕ್ಕೋಸ್ಕರ ಕಂಪ್ಲೀಟ್ ನಮ್ಮ ಕರ್ನಾಟಕದಲ್ಲೇ ಪ್ರೊಡಕ್ಷನ್ ಆಗ್ತಾ ಇರೋ ಕಂಪನಿ. ಸೊ ಇವತ್ತು ನಿನ್ನೆ ಮೊನ್ನೆ ಬಂದಿರೋ ಕಂಪನಿ ಅಲ್ಲ, ಇದು ಸುಮಾರು ಹಳೆ ಕಂಪನಿನೇ. ಅವ್ರು ಮೇನ್ ಕಾರ್ಗೋ ಮಾಡ್ತಾ ಇದ್ರು. ಇವಾಗ ನಿಮ್ಗೆ ಹೆಲ್ಪ್ಫುಲ್ ಆಗ್ಲಿ ಅಂತ 15 ನಿಮಿಷಕ್ಕೆ ಫುಲ್ ಚಾರ್ಜ್. ಯೋಚನೆ ಮಾಡಿ, ಬೇರೆ ಎಲ್ಲ ಎಲೆಕ್ಟ್ರಿಕ್ ಗಾಡಿಗೆ 4 ಅವರಿಂದ 5 ಅವರ್ ಚಾರ್ಜ್ ಹಾಕ್ಬೇಕು ಅಂದ್ರೆ, ಈ 4 ಅವರಲ್ಲಿ ನೀವೆಷ್ಟು ದುಡಿಬೋದು ಯೋಚನೆ ಮಾಡಿ. ಅದಕ್ಕೋಸ್ಕರನೇ ನಮ್ಮ ಕಂಪನಿಯವರು 15 ನಿಮಿಷಕ್ಕೆ ಫುಲ್ ಚಾರ್ಜ್ ಆಗೋಂಥ ವೆಹಿಕಲ್ ಬಿಟ್ಟಿದ್ದಾರೆ. ಇದು ನಿಮ್ಗೆ 7mm ಗೇಜ್ ಕೊಟ್ಟಿದ್ದಾರೆ. ನಿಮ್ಗೆ IP67 ವಾಟರ್ ಪ್ರೂಫ್. ಇವಾಗ ಇಲ್ಲಿವರೆಗೂ ನೀರ್ ಬಂದ್ರೇನು ಏನು ಪ್ರಾಬ್ಲಮ್ ಆಗಲ್ಲ. ಬೇರೆ ಯಾವುದೇ ಎಲೆಕ್ಟ್ರಿಕ್ ಗಾಡಿ ಆಗಿರ್ಬೋದು ಅವ್ರು ನೋಡ್ಬೋದು ಬ್ಯಾಟ್ರಿ ಕೆಳಗಡೆ ಕೊಟ್ಟಿರ್ತಾರೆ. ಆದ್ರಿಂದ ನೀರ್ ಹೋಗಂತದ್ದಾಗಿರ್ಬೋದು, ಇಲ್ಲ ಒಳಗಡೆ ನೀರ್ ಹೋಗಿ ಏನಾದ್ರು
ಇದು ಫ್ಲಕ್ಚುಯೇಷನ್ ಆಗಿರ್ಬೋದು ಅಥವಾ ಇದ್ರಲ್ಲಿ ಆಗಲ್ಲ. ಈ ಬ್ಯಾಟ್ರಿ ಮೇಲ್ಗಡೆ ಕೊಟ್ಟಿರೋದ್ರಿಂದ IP67 ವಾಟರ್ ಪ್ರೂಫ್, ಯಾವುದೇ ಕಾರಣಕ್ಕೂ ನೀರು ಮೇಲ್ಗಡೆ. ಇವಾಗ ನಾವು ಚಾರ್ಜಿಂಗ್ ಸ್ಟೇಷನ್ಗೆ ಬಂದಿದೀವಿ. ನಾನು ಮುಂಚೆನೆ ಹೇಳ್ದಂಗೆ 15 ನಿಮಿಷ ಚಾರ್ಜ್ ಆಗುತ್ತೆ ಅಂತ, ಅದು ನಿಮ್ ಕಣ್ ಮುಂದೆನೆ ನಾವು ಪ್ರೂವ್ ಮಾಡೋದಕ್ಕೋಸ್ಕರ ಚಾರ್ಜಿಂಗ್ ಸ್ಟೇಷನ್ ಕರ್ಕೊಂಡ್ ಬಂದಿದೀವಿ. ಇದು ಎಕ್ಸ್ಪೋನೆಂಟ್ ಅವ್ರದೇ ಚಾರ್ಜಿಂಗ್ ಸ್ಟೇಷನ್, ಅದು ಅವ್ರ ಕಂಪನಿಯಿಂದಾನೆ ಬ್ಯಾಟ್ರಿನು, ಸೊ ಕಂಪ್ಲೀಟ್ ಅವ್ರದೇ ಎಲ್ಲ ಸೆಟಪ್. ಚಾರ್ಜಿಂಗ್ ಸ್ಟೇಷನ್ ಪಂಪು, ಸೊ ನೀವು ಹೆಂಗೆ ಪೆಟ್ರೋಲ್ಗೆ ಇದಕ್ಕೆಲ್ಲ ಹಾಕ್ತಿರೋ ಆತರ ಕೊಟ್ಟಿರೋದು ಹೆವಿ ಕೊಟ್ಟಿದ್ದಾರೆ. ಇವ್ರ ಕ್ವಾಲಿಟಿ ಬಗ್ಗೆ ಹೇಳ್ಬೇಕು ಅಂದ್ರೆ ಯಾವುದೇ ಈ ಎಕ್ಸ್ಪೋನೆಂಟ್ ಕಂಪನಿಯಿಂದ ಚಾರ್ಜಿಂಗ್ ಪಾಯಿಂಟು, ಸೊ ಈ ತರ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇಷನ್ ಮಾಡಿಲ್ಲ ಅವರು. ಸೊ ಬನ್ನಿ ನಾವು ಹೆಂಗ್ ಚಾರ್ಜಿಂಗ್ ಹಾಕ್ಬೇಕು ಅಂತ ನೋಡೋಣ. ಸೊ ಫಸ್ಟ್ ವೆಹಿಕಲ್ ಆಫ್ ಅಲ್ಲಿ ಇರಬೇಕು. ಸೊ ಫಸ್ಟ್ ಚಾರ್ಜಿಂಗ್ ಹಾಕಕ್ ಮುಂಚೆ ವೆಹಿಕಲ್ ಆಫ್ ಅಲ್ಲಿ ಇರಬೇಕು. ಸೊ ಹಾಕಿದ ತಕ್ಷಣ ಆಟೋಮೆಟಿಕ್ಲಿ ನಿಮ್ಗೆ ಲಾಕ್ ಆಗುತ್ತೆ. ಹಾಕಿ ಬಟನ್ ಪ್ರೆಸ್ ಮಾಡೋದಾಗಿರ್ಬೋದು, ಆ ತರ ಎಲ್ಲ ಏನು ಬೇಡ, ಆಟೋಮೆಟಿಕ್ ಅದೇ ಚಾರ್ಜಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ಏನೇನೋ ಒಂದು 10 to 20 ಸೆಕೆಂಡ್ಸ್ ತಗೊಳುತ್ತೆ. ನೋಡಿ ಆಟೋಮೆಟಿಕ್ ಸ್ಟಾರ್ಟ್ ಆಯ್ತು. ಇವಾಗ ನಮ್ಮ ವೆಹಿಕಲ್ ಪರ್ಸೆಂಟೇಜ್ ಬಂದ್ಬಿಟ್ಟು 39 ಇದೆ. ನೀವು ಹಂಗೆ ನೋಡ್ತಾ ಇರಿ ಎಷ್ಟು ಪರ್ಸೆಂಟ್ ಆಗುತ್ತೆ ಅಂತ. ಸೊ ನೀವು ನೋಡ್ತಾ ಇರ್ಬೋದು 39-40%ಗೆ ಹತ್ತತ್ರ ಅಂದ್ರೆ 2 ಸೆಕೆಂಡ್ಗೆ ನಿಮ್ಗೆ ಫುಲ್ ಆಗಿದೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು 91% ವಿತಿನ್ ನಾವು ಹಾಕಿ ಒಂದು 5 ನಿಮಿಷ ಅಷ್ಟೇ ಹೋಗಿ ಒಂದೊಂದು ಟೀ ಕುಡ್ಕೊಂಡ್ ಬಂದ್ವಿ, ಅಷ್ಟೊತ್ತಲ್ಲಿ 91% ಆಗಿದೆ ಚಾರ್ಜ್. ಸೊ ಅದಕ್ಕೆ ಅವಾಗ್ಲೇ ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಈ ಪವರ್ಫುಲ್ ಕಂಪನಿ ಇರೋದೇ ಅಂದ್ಬಿಟ್ಟು. ಸೊ 15 ಮಿನಿಟ್ಸ್ ಫಾಸ್ಟ್ ಚಾರ್ಜಿಂಗ್ ಇದೆ, ಮತ್ತೆ 110 ಕಿಲೋಮೀಟರ್ ಬರುತ್ತೆ. ದುಡಿಯೋರ್ಗೆ ನಿಮ್ಗೆ ಇದು ಒಂದು ಒಳ್ಳೆ ಆಪರ್ಚುನಿಟಿ. ಪೇಮೆಂಟ್ ಯಾವ ತರ ಅಂದ್ರೆ, ಇವಾಗ ಈ ವೆಹಿಕಲ್ ತಗೋಬೇಕಂದ್ರೆ 30,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ಮಿನಿಮಮ್ ಮಂತ್ಲಿ EMI ಒಂದು 12,000 ಬರುತ್ತೆ. ಇದಕ್ಕೆ ಹೆಂಗಂದ್ರೆ ಎಷ್ಟು ನಾವು ಇದನ್ನ ಪೇ ಮಾಡಿ ಹಾಕೋಬೇಕಾ ಚಾರ್ಜಿಂಗು ಆ ತರ ಎಲ್ಲ ಏನಂದ್ರೆ ಏನಿಲ್ಲ. ಮಂತ್ಲಿ ಒಂದು 3,500 ನೀವು ಪೇ ಮಾಡ್ಬಿಟ್ರೆ ಕಂಪ್ಲೀಟ್ ನೀವು ಎಷ್ಟು ಸರಿ ಬೇಕಾದ್ರೆ ಚಾರ್ಜ್ ಮಾಡ್ಕೋಬಹುದು. ಸೊ 1 ಸರಿ 2 ಸರಿ ಅಂತಲ್ಲ, ಎಷ್ಟು ಸರಿ ನೀವು ಬೇಕಾದ್ರೆ ಚಾರ್ಜ್ ಮಾಡಿ ಯೂಸ್ ಮಾಡ್ಕೋಬಹುದು. ಒಂದು ಚಾರ್ಜ್ಗೆ 110 ಕಿಲೋಮೀಟರ್ ಆಗುತ್ತೆ. ಇದ್ರಲ್ಲಿ ಏನಂದ್ರೆ ನೀವು ಒಂದ್ಸರಿ ಹಾಕಿದ್ರೆ ಅದು ಫುಲ್ ಚಾರ್ಜ್ ಆಗೋವರೆಗೂ ನೀವು ವೆಹಿಕಲ್ ನೀವು ಈ ಪಂಪ್ ಇಂದ ಗಾಡಿಯಿಂದ ಈ ಪಂಪ್ ನ ತೆಗಿಯಕ್ ಆಗಲ್ಲ. ಸೊ ಒಂದ್ಸರಿ 100% ಆದ್ರೇನೆ ನೀವು ನೋಡೋದು. ನೀವು ನಮ್ಗೆ ಮಾತಾಡೋಷ್ಟರಲ್ಲಿ ನಿಮ್ಗೆ ಆಲ್ರೆಡಿ 5% ಆಗೋಗಿದೆ. ಸೊ ನೋಡಿ ಆಲ್ರೆಡಿ 97% ಆಗಿದೆ. ನೀವು ಒಂದು 10 ನಿಮಿಷ ವೆಯ್ಟ್ ಮಾಡಿ. ನೀವು ಇವಾಗ ಗಾಡಿ ಒಂದು ಚಾರ್ಜಿಂಗ್ ಆಗ್ತಾ ಇದೆ ಅಂದ್ರೆ ಅದರಲ್ಲಿ ಒಂದು 20% 30% ಚಾರ್ಜ್ ಇದ್ದೇ ಇರುತ್ತೆ. ಅವಾಗ ನೀವು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಮಿನಿಮಮ್ 8% ಅಲ್ಲಿ ನಿಮ್ಗೆ ಚಾರ್ಜೇ ಮುಗ್ದೋಗುತ್ತೆ. ಇವಾಗ ನಾನು ಮಾತಾಡೋ ಅಷ್ಟಲ್ಲೇ ಇವಾಗ ನೋಡಿ 1 ಸೆಕೆಂಡ್ಗಾಗ್ಲಿ ಟಕ್ ಅಂತ ಚೇಂಜ್ ಆಗುತ್ತೆ. ಸೆಕೆಂಡ್ ಇದು ಯಾವ ತರ ಚಾರ್ಜಿಂಗ್ ಯೂಸೇಜ್ ಮಾಡಬೇಕು ಅಂದ್ರೆ, ನೀವು ಒಂದ್ಸರಿ ಕನೆಕ್ಟ್ ಮಾಡಿ ಚಾರ್ಜ್ ಆನ್ ಮಾಡಿದ್ರೆ 100% ಆಗಿದ ತಕ್ಷಣ ನೀವು ಆ ಕನೆಕ್ಟರ್ನ ತೆಗ್ದ್ಬಿಡ್ಬೋದು. ಸೆಕೆಂಡ್ ಆಪ್ಷನ್ ಏನಂದ್ರೆ, ಇದಕ್ಕೆ ಯಾವುದೇ ರೀತಿ ನೀವು ಚಾರ್ಜರ್ ಇಟ್ಕೊಂಡು ಓಡಾಡಬೇಕು ಅಂತದೆಲ್ಲ ಏನು ಇಲ್ಲ. ಸೊ ನೀವು ಚಾರ್ಜರ್ ಇಲ್ದೇನೆ ಬರೀ ಗಾಡಿ ಬಂದ್ರೆ ಸಾಕು, ನೀವು ಚಾರ್ಜ್ ಹಾಕಿ ಕಳಿಸ್ತಾರೆ. ಸೊ ಇಲ್ಲಿ ಒಬ್ರು ಇರ್ತಾರೆ, ಅವರು ನಿಮ್ ಚಾರ್ಜಿಂಗ್ ಯೂಸೇಜ್ ಮಾಡೋದು, ಹೆಂಗ್ ಇನ್ಸ್ಟ್ರಕ್ಷನ್ ಕೊಡೋದು ಎಲ್ಲ ಇರುತ್ತೆ. ಸೊ 40 ಪಾಯಿಂಟ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಆಪ್ ಕೂಡ ಕಳ್ಸಿರ್ತೀನಿ. ಅದೊಂದ್ಸರಿ ಓಪನ್ ಮಾಡಿ ಎಲ್ಲೆಲ್ಲಿ ಪಾಯಿಂಟ್ ಇದೆ ಅನ್ಸುತ್ತೆ ಒಂದು ನೋಡ್ಕೋಬಹುದು. ನೀವು ವೆಹಿಕಲ್ ಗಾಡಿ ಓಡಿಸೋದ್ ಬಗ್ಗೆ ಆಗಿರ್ಬೋದು, ಹೆಂಗ್ ಚಾರ್ಜಿಂಗ್ ಯೂಸ್ ಮಾಡೋದಾಗಿರ್ಬೋದು, ಎಷ್ಟು ನಿಮಿಷದಲ್ಲಿ ಚಾರ್ಜ್ ಆಗುತ್ತೆ ಅನ್ನೋದು ಯೂಸ್ ಆಗಿರ್ಬೋದು, ಎಷ್ಟು ಕಿಲೋಮೀಟರ್ ಓಡುತ್ತೆ, ಎಲ್ಲಾ ರೀತಿ ಶೀಘ್ರದಲ್ಲೇ ಎಷ್ಟು ಲೋಡ್ ಹಾಕ್ಬೋದು, ಒಂದ್ ದಿವಸಕ್ಕೆ ಎಷ್ಟು ಕಿಲೋಮೀಟರ್ ವರ್ಗು ಓಡಿಸ್ಬೋದು, ಎಷ್ಟು ದುಡ್ಡು ಮಾಡ್ಬೋದು, ಅರ್ನಿಂಗ್ಸ್ ಮಾಡ್ಬೋದು, ಅದ್ರ ಬಗ್ಗೆ ನಾನು ಎಲ್ಲ ನಿಮ್ಗೆ ಮಾಹಿತಿ ಕೊಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಂಬರ್ ಕೊಡ್ತೀನಿ, ಮೇಲ್ಗಡೆ ನನ್ನ ನಂಬರ್ ಶೋ ಆಗ್ತಾ ಇರುತ್ತೆ. ಸೊ ಯಾವುದೇ ನಿಮ್ಗೆ ಎನ್ಕ್ವೈರಿ ಇದ್ರೇನು, ಎಲ್ಲೇ ನೀವು ಟೆಸ್ಟ್ ಡ್ರೈವ್ ಮಾಡ್ಬೇಕಂದ್ರೇನು, ಏನೇ ಇದ್ರೂ ಕಾಲ್ ಮಾಡಿ, ನಿಮ್ಗೆ ಟೆಸ್ಟ್ ಡ್ರೈವ್ ಅರೇಂಜ್ ಮಾಡ್ತೀನಿ. ನೀವು ವೆಹಿಕಲ್ ಒಂದ್ ದಿವಸ ಓಡಿಸಿ ಯಾವ ತರ ಇದೆ ಫೀಡ್ಬ್ಯಾಕ್ ಹೇಳಿ, ಆಮೇಲೆ ನೀವು ಬೈ ಮಾಡ್ಬೋದು. ಥ್ಯಾಂಕ್ ಯು.